ಈ ಕೆಲಸಗಳ ಆಗುವುದು ಕೆಲಸಗಳನ್ನು ಮಾಡಿಸಿಕೊಳ್ಳುವ ವಿಷಯದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರಕ್ಕೂ ಮೋದಿ ಅವರ ಸರ್ಕಾರಕ್ಕೂ ಹೆಂಗೆ ಕಂಪೇರ್ ಮಾಡಿ ಕೆಲಸ ಮಾಡಿಸ್ಕೊಳೋದು ನಮ್ಮಂಥ ಚುನಾಯಿತ ಪ್ರತಿನಿಧಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು ಪ್ರಧಾನಮಂತ್ರಿಗಳು ಯಾರೇ ಆಗ್ಬೋದು, ಮಂತ್ರಿಗಳು ಯಾರೇ ಆಗ್ಬೋದು, ನಮ್ಮ ಫಾಲೋಅಪ್ಪು ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡಿಸಿ ಸರ್. ನಾನು ಗೌರವಾನ್ವಿತ ಮನಮೋಹನ್ ಸಿಂಗ್ ಜಿ ಅವರು ದೇಶ ಪ್ರಧಾನಮಂತ್ರಿಗಳಿದ್ದಾಗೂ ಕೂಡ ಸಾಕಷ್ಟು ಕ್ಷೇತ್ರ ಕೆಲಸಗಳನ್ನು ತರುವಂಥ ಪ್ರಯತ್ನಗಳು ಆಗಿದೆ. ಆದರೆ ವಿಶೇಷವಾಗಿ ನಾನು ಯೋಚನೆ ಮಾಡಬೇಕಾಗಿರೋದು, ಅವತ್ತು ಕೂಡ ಜನ ತೆರಿಗೆ ಕಟ್ತಾಯಿದ್ರು, ಇವತ್ತು ಕೂಡ ಕಟ್ತಾ ಇದ್ದಾರೆ. ಆದರೆ ಇವತ್ತು ಎಷ್ಟೊಂದು ಐತಿಹಾಸಿಕವಾದಂಥ ಸಾಧನೆಗಳು ವಿಶೇಷವಾಗಿ ಇನ್ಫ್ರಾಸ್ಟ್ರಕ್ಚರ್, ಉದಾಹರಣೆಗೆ ಗೌರವಾನ್ವಿತ ಸಿದ್ದರಾಮಯ್ಯನವರು ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಇವತ್ತು ಕರ್ನಾಟಕದಲ್ಲಿ ತಂದಿದ್ದಾರೆ. ಆದರೆ ಅಭಿವೃದ್ಧಿ ಕಾರ್ಯ ಪೂರ್ತಿ ನಿಂತೋಗಿದೆ. ಏನೋ ಈಗ ನಿನ್ನೆ ನಿಮ್ಮ ಮಾಧ್ಯಮದಲ್ಲೇ ನೋಡಿದೆ, ಒಬ್ಬೊಬ್ಬ ಶಾಸಕರಿಗೇನೋ 50 crores ಕೊಡ್ತಾರೆ. ಕಾಂಗ್ರೆಸ್ ಶಾಸಕರೇ, ವಿರೋಧ ಪಕ್ಷ ಶಾಸಕರಿಗೆ ಏನು ಇಲ್ಲ ಅಂತ 25 ಕೊಡ್ತಾರೆ. ಈ ಚರ್ಚೆನ ನಾನು ನೋಡಿದ್ದೀನಿ, ಈ ಥರ ಚರ್ಚೆಗಳನ್ನು ನೋಡಿದ್ದೀನಿ ಸರ್. ಹಾಗೆ ಅಂತ ನಮ್ಮ ಕೇಂದ್ರದ ಯಾವುದೇ ಒಂದು ಸಮಾಜದ ಕಲ್ಯಾಣ ಕಾರ್ಯಕ್ರಮ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಕಮ್ಮಿ ಆಗಲಿಲ್ಲ. ತಮಗೆ ಗೊತ್ತಿದೆ 33 ಲಕ್ಷ ಕೋಟಿ ನಮ್ಮ ದೇಶದ ಬಜೆಟ್ನಲ್ಲಿ ಇವತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಸುಮಾರು 12 lakhs crores ಹಣವನ್ನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಇಟ್ಟಿದ್ದಾರೆ. ಅದ್ರ ಮುಖಾಂತರ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಆದ್ಯತೆ ಇರ್ಬೋದು. ದೇಶದ ಒಂದು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೀತಿ ಪಿನ್ ಟು ಪ್ಲೈನ್ ಡೆವಲಪ್ ಆಗ್ತಾ ಇದೆ ಇವತ್ತು. ಈ ರೀತಿ ಕೆಲವು ವ್ಯತ್ಯಾಸಗಳನ್ನು ಹಿಂದಿನ ಸರ್ಕಾರಕ್ಕೂ ನಮ್ಮ ಸರ್ಕಾರಕ್ಕೂ ಅಜಗಜಾಂತರ ವ್ಯತ್ಯಾಸಗಳನ್ನ ನಾವು ನೋಡ್ತಾ ಇದ್ದೀವಿ ಸರ್.